ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಪೊಲೀಸ್ ಠಾಣೆ ಆವರಣದಲ್ಲೇ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸಾವಿಗೆ ಶರಣು. ಕಾರಣ ಏನೆಂದು ಇನ್ನೂ ತಿಳಿದಿಲ್ಲ. ಆದರೆ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಒಬ್ಬ ಸಾವಿಗೆ ಶರಣಾಗಿರೋ ಪರಿಸ್ಥಿತಿ ಬಂದಿದೆ ಅನ್ನೋದೇ ವಿಚಿತ್ರ ಹಾಗೂ ವಿಸ್ಮಯ. ಅಂಥದ್ದೊಂದು ಘಟನೆ ಇಂದು ನಡೆದಿದೆ. ಊಹಾಪೋಹದ ಪ್ರಕಾರ ಆತ ರಮ್ಮಿ ಸರ್ಕಲ್ ಆಡುತ್ತಿದ್ದ ಬೆಟ್ಟಿಂಗ್ ದಂಧೆಗೆ ಸಿಲುಕಿಕೊಂಡಿದ್ದ ಎನ್ನಲಾಗುತ್ತಿದೆ. ಮಾಹಿತಿ ತಿಳಿದ ಕೂಡಲೇ ಎಸ್ಪಿ ಸಾಹೇಬ್ರೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ. ಅವರ ಪ್ರಕಾರ ಏನು ನಡೆದಿತ್ತು ಅವರು ಹೇಳಿಕೆ ನೀಡಿದ ಮೇಲೆಯೇ ತಿಳಿದು ಬರಲಿದೆ. ಇಷ್ಟೆಲ್ಲ ನಡೆದಿರುವುದು ಎಲ್ಲಿ ಗೊತ್ತಾ? ಈ ಸುದ್ದಿ ತಪ್ಪದೆ ನೋಡಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ಪೊಲೀಸ್ ಠಾಣೆ ಆವರಣದಲ್ಲಿ ಡ್ಯೂಟಿ ಮುಗಿಸಿ ವಿಶ್ರಾಂತಿ ಪಡೆಯುವ ಕೊಠಡಿಯಲ್ಲೇ ಅದೇ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸಾವಿಗೆ ಶರಣಾಗಿದ್ದಾನೆ. ಮೃತ ವ್ಯಕ್ತಿ 48 ವರ್ಷದ ರಾಜಶೇಖರ್ ಎಂದು ಹೇಳಲಾಗುತ್ತಿದೆ. ಅದೇ ನಾವು ನಮ್ಮ ವಿಷಯ ಗೊತ್ತಾಗೋಷ್ಟು 12:30 ಆಗಿತ್ತು. ಬಂದ್ವಿ. ಆಮೇಲೆ ಅಲ್ಲೇ ಮಂಚನಹಳ್ಳಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಕಾರಲ್ಲಿ. ಆಮೇಲೆ ಫೋನ್ ಮಾಡಿದ್ರು, ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾ ಇದ್ದಾರೆ, ನೀವು ಚಿಕ್ಕಬಳ್ಳಾಪುರಕ್ಕೆ ಬನ್ನಿ ಅಂತ. ಇಲ್ಲಿಗೆ ಬಂದು ನೋಡಿದ್ವಿ. ಅವ್ರು ಡ್ಯೂಟಿಯಲ್ಲಿ ಇದ್ದಿದ್ದು ಶಿಡ್ಲಘಟ್ಟದಲ್ಲಿ ಮನೆ ಸಂಸಾರ ಇದ್ದಿದ್ದು. ಡ್ಯೂಟಿ ಮಾಡ್ತಿದ್ದು ಮಂಚನಹಳ್ಳಿಯಲ್ಲಿ. ನೈಟ್ ಡ್ಯೂಟಿ ಎಲ್ಲ ಬೀಳ್ತಾ ಇರೋದು, ಡೇ ಡ್ಯೂಟಿ ಎರಡೂ ಬೀಳ್ತಾ ಇರೋದು. ಹೋಗಿ ಬರೋರು ಮಾತಾಡೋರು ನಮ್ಮ ಹತ್ರ ಎಲ್ಲ ಚೆನ್ನಾಗಿ ಬಂದಿದ್ರು. ಮೊನ್ನೆ 3 ದಿವಸದಲ್ಲಿ ಬಂದಿದ್ರು ಊರಿಗೆ ಜಗಳಕೋಟೆಗೆ. ಮಕ್ಕಳಿಬ್ಬರು, ಅವ್ರಿಗೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗು. ಹೆಸರು ನಮ್ಮ ರಾಜಶೇಖರ, ನಮ್ಮ ಮಗ ಹೆಸರು. ಅವ್ರು 20 ವರ್ಷದಿಂದ ಮಾಡ್ತಾ ಇದ್ದಾರೆ. ಮಾತಾಡಲಿಲ್ಲ ಅಣ್ಣ, ಫೋನಲ್ಲಿ ಮಾತಾಡಲಿಲ್ಲ. ಅದೇ 4 ದಿವಸ ಆಗಿತ್ತು ಮನೆಗೆ ಊರಿಗೆ ಬಂದಿದ್ರು ಅಷ್ಟೇ, ಮತ್ತೆ ಫೋನ್ ಮಾಡಲಿಲ್ಲ. ಅವರು ನೈಟ್ ಡ್ಯೂಟಿ ಇತ್ತು ಅಂತ ಮಂಚನಹಳ್ಳಿಗೆ ಹೋಗಿದ್ರಂತೆ ನಾಳೆ ಸಾಯಂಕಾಲ. ಮತ್ತೆ ಬೆಳಗ್ಗೆ ವಾಪಸ್ ಬಂದಿಲ್ಲ ಅವರು, ಅಲ್ಲೇ ಇದ್ದಾರೆ. ಅಲ್ಲೇ ಇದು ಜಾತ್ರೆಗೆ ಹಾಕಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಡ್ಯೂಟಿ ಮಾಡಬೇಕು ಅಂತ ಹೋಗಿದ್ರಂತೆ ಡ್ರೆಸ್ ಹಾಕೊಂಡು. ಮತ್ತೆ ಟಿಫನ್ ಮಾಡ್ಕೊಂಡು ಬರ್ತಿರ್ತಾರೆ. ಅವ್ರು ಯಾರೋ ಫ್ರೆಂಡ್ಗೆ ಹೇಳ್ಬಿಟ್ಟು ರೂಮಿಗೆ ಬಂದಿದ್ದಾರೆ. ಅಷ್ಟೇ ವಿಷಯ ಗೊತ್ತಾಗಿಲ್ಲ. ತಮ್ಮ ಹೆಸರಮ್ಮ? ಉಮಾದೇವಿ. ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮುಗಿಸಿ ರೆಸ್ಟ್ ರೂಮ್ಗೆ ಸೇರಿದ್ದ ರಾಜಶೇಖರ್ ರಮ್ಮಿ ಸರ್ಕಲ್ ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಹಣ ಕಳೆದುಕೊಂಡು ಹತಾಶನಾಗಿ ಜೀವ ಕಳೆದುಕೊಂಡಿದ್ದಾನೆ ಎನ್ನಲಾಗಿದ್ದು, ಬೆಟ್ಟಿಂಗ್ನಲ್ಲಿ ಹಣ ಕಳೆದುಕೊಂಡು ಚಿಂತೆಗೊಳಗಾಗಿದ್ದ. ಅದಕ್ಕಾಗಿ ಮನನೊಂದು ಸಾವಿನ ದವಡೆ ತಟ್ಟಿದ್ದಾನೆ ಎನ್ನಲಾಗಿದ್ದು, ಈತ ಶಿಡ್ಲಘಟ್ಟ ತಾಲೂಕು ವಾಸಿ ಎನ್ನಲಾಗಿದೆ. ಜೀವನದಲ್ಲಿ ಜಿಗುಪ್ಸೆಗೊಂಡು ಸಾವಿಗೆ ಶರಣಾಗೋರಿಗೆ, ಪ್ರೀತಿ ಪ್ರೇಮದ ಬಲೆಗೆ ಬಿದ್ದು ಜೀವ ಕಳೆದುಕೊಳ್ಳೋರಿಗೆ, ಜಮೀನು ಗಲಾಟೆ ಮನೆ ಸಂಪತ್ತಿಗಾಗಿ ಜಗಳ ಮಾಡಿ ಸಾವಿನ ಕದ ತಟ್ಟೋರಿಗೆ ಬುದ್ಧಿ ಹೇಳಬೇಕಾದ ಪೊಲೀಸರೇ ಸಾವಿಗೀಡಾದರೆ ಬೇಲಿಯೇ ಎದ್ದು ಹೊಲ ಮೇಯಿತು ಎನ್ನುವಂತಾಗಿದೆ. ಇನ್ನು ರಾಜಶೇಖರ್ ಸಾವಿಗೆ ನಿಜವಾದ ಕಾರಣ ಏನು ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಬೀಳಬೇಕಾಗಿದೆ. ರಾಜಶೇಖರ್ ಸಾವಿನ ಸುದ್ದಿ ಗೊತ್ತಾಗುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿರುವ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶೇಖರ್ ಅವರು ಹೆಂಗೆ ಮಾಡಿಕೊಂಡು ಸುಸೈಡ್ ಮಾಡಿಬಿಟ್ಟಿದ್ದಾರೆ. ನಾವು ಕೂಡ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಭೇಟಿ ಮಾಡಿ ಎಲ್ಲ ಪ್ರೊಸೀಜರ್ ವಗೇರ ಚೆಕ್ ಮಾಡಿದ್ದೀವಿ. ಮತ್ತು ನಮ್ಮ ಸೋಕು ಟೀಮ್ ವಗೇರ ಕೂಡ ಅಲ್ಲಿ ಹೋಗಿ ಎವಿಡೆನ್ಸಸ್ ವಗೇರ ಕಲೆಕ್ಟ್ ಮಾಡಿದ್ದೀವಿ. ಬೇಸಿಕ್ಲಿ ಅವರು ಲಾಸ್ಟ್ 3 ವರ್ಷದಿಂದ ಮಂಚೇನಹಳ್ಳಿಯಲ್ಲಿ ಅವ್ರದ್ದು ಡ್ಯೂಟಿ ಇತ್ತು. ಬಟ್ ಅವ್ರದ್ದು ನೇಟಿವ್ ಪ್ಲೇಸ್ ಶಿಡ್ಲಘಟ್ಟ ತಾಲೂಕಲ್ಲಿ ಇದೆ. ನಿನ್ನೆ ಅವರು ಈವ್ನಿಂಗ್ ವರಿವೆಂದು ರೂರಲ್ ಲಿಮಿಟ್ಸಲ್ಲಿ ಉದ್ಗೂರು ಬಂದೋಬಸ್ತ್ ಜಾತ್ರಾ ಬಂದೋಬಸ್ತ್ ಮಾಡ್ತಾ ಇದೆ, ಅಲ್ಲಿ ಡ್ಯೂಟಿ ಮಾಡಿಕೊಂಡು ಮನೆಗೆ ಹೋಗಿದ್ದಾರೆ. ಆಮೇಲೆ ಮನೆಯಿಂದ ಬೆಳಿಗ್ಗೆ 7:38 ಟೈಮಲ್ಲಿ ಮನೆ ಬಿಟ್ಟು ವಾಪಸ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಈ ಥರ ಬಂದಿದ್ದಾರೆ. ಬಟ್ ಈ ಥರ ಆದಮೇಲೆ ಮಂಚೇನಹಳ್ಳಿಯಲ್ಲಿ ಈ ಥರ ಬಂದು ಅರೌಂಡ್ 11:30 ನಮಗೆ ಮಾಹಿತಿ ಬಂದಿದೆ ಈ ಥರ ಆಗಿದೆ. ಅವರು ಹೋಗಿ ಅಲ್ಲಿ ಹ್ಯಾಂಗಿಂಗ್ ಮಾಡಿಕೊಂಡು ಸುಸೈಡ್ ಮಾಡಿದ್ದಾರೆ.